ಗೌರವಿತ ಎಲ್ಲ ಮಾಧ್ಯಮದ ಮಿತ್ರರೇ, ಮತ್ತೊಮ್ಮೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಪರಿಶಿಷ್ಟರ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಳೆದ 30 ವರ್ಷಗಳಿಂದ ಪರಿಶಿಷ್ಟರಲ್ಲಿ 101 ಜಾತಿಗಳಿಗೆ ಅವರವರ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅನ್ನುವಂಥದ್ದು ಬಹುದಿನಗಳ ಹಕ್ಕೊತ್ತಾಯ ಏನಿದೆ, ಈ ಹಕ್ಕೊತ್ತಾಯವನ್ನ ಮುಖ್ಯವಾಗಿ 30 ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಕಳೆದ ವರ್ಷ ಇನ್ನೇನು ಆಗಸ್ಟ್ 1ನೇ ತಾರೀಕು 2024ರಂದು ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದಂತ ತೀರ್ಪನ್ನ ನೀಡಿ ಈ ಬಹುದಿನಗಳ ಹಕ್ಕೊತ್ತಾಯವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಅಥವಾ ಇಂಟರ್ನಲ್ ರಿಸರ್ವೇಶನ್ ಅನ್ನ ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯದ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಜಾರಿಗೆ ತರುವ ಅಧಿಕಾರವನ್ನ ರಾಜ್ಯ ಸರ್ಕಾರಗಳು ಇದೆ ಅನ್ನುವಂತ ಒಂದು ತೀರ್ಪನ್ನ ನೀಡಿದ ನಂತರ ಈಗ ಆ ತೀರ್ಪು ನೀಡಿ 1 ವರ್ಷ ಮುಗಿತಾ ಇದೆ. ಹಾಗಾಗಿ ಈ ಒಂದು ತೀರ್ಪನ್ನ ರಾಜ್ಯ ಸರ್ಕಾರ ಒಪ್ಪಿ ಇದನ್ನ ತೀರ್ಪಿನ ಅನ್ವಯ ನಾವು ರಾಜ್ಯದಲ್ಲಿ ಪರಿಶಿಷ್ಟರ ಪ್ರಮುಖ ವೈಜ್ಞಾನಿಕವಾದಂತ ಸಾಮಾಜಿಕ ಸ್ಥಿತಿಗತಿಗಳನ್ನ, ಆರ್ಥಿಕ ಸ್ಥಿತಿಗತಿಗಳನ್ನ, ಶಿಕ್ಷಣ, ಉದ್ಯೋಗ ಈ ಎಲ್ಲ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಅದು ಇದೇ ಜನವರಿ 1ರಂದು ಆಯೋಗ ಕಾರ್ಯನಿರ್ವಹಿಸಿ ಈಗ ಸಮೀಕ್ಷೆ ಎಲ್ಲ ಕಾರ್ಯಗಳು ಮುಗಿಸಿ ಆ ಒಂದು ಆಯೋಗದ ವರದಿಯನ್ನ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಈ 30ರೊಳಗಡೆ ಸಲ್ಲಿಸಬೇಕು ಅಂದ್ಕೊಂಡು ಇವತ್ತಿನ ನಮ್ಮ ಒತ್ತಾಯ ಆಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ 2 ತಿಂಗಳಲ್ಲಿ ನಾವು ವರದಿಯನ್ನ ಅಥವಾ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಜಾರಿಗೆ ತರ್ತೀವಿ ಅನ್ನುವಂತ ಒಂದು ಅಂಶಗಳನ್ನ ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ಹೇಳಿತ್ತು. ಹಾಗಾಗಿ ಆಯೋಗಕ್ಕೂ ಕೂಡ 60 ದಿನಗಳ ಕಾಲಾವಕಾಶವನ್ನ ಕೊಟ್ಟಿತ್ತು. ಬೇರೆ ಬೇರೆ ತಾಂತ್ರಿಕ ಕಾರಣದಿಂದಾಗಿ, ಮಾಹಿತಿಗಳ ಕೊರತೆಯಿಂದಾಗಿ ಮತ್ತೆ ಸಮೀಕ್ಷೆ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ಸಮೀಕ್ಷೆ ಮುಗಿದಿದೆ. ಹಾಗಾಗಿ ಈ ಕಾಲಮಿತಿ ಒಳಗಡೆ ವಿಶೇಷವಾಗಿ ಇದೇ ತಿಂಗಳು 30ರೊಳಗಾಗಿ ಆಯೋಗದ ಅಧ್ಯಕ್ಷರು ಈ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಅರ್ಪಿಸಬೇಕು. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ವರದಿ ಬಂದ ನಂತರನೇ ನಾವು ಇದನ್ನ ಕೂಡಲೇ ತುರ್ತಾಗಿ ಜಾರಿಗೆ ತರ್ತೀವಿ ಅನ್ನುವಂತ ರಾಜ್ಯ ಸರ್ಕಾರದ ತೀರ್ಮಾನ ಏನಿದೆ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾಳಜಿ ಮತ್ತು ತೀರ್ಮಾನ ಏನಿದೆ, ಅದನ್ನ ಈ ವರದಿಯನ್ನ ಪಡೆದು ಇದೇ 11ರಿಂದ ನಡೆಯುವಂತ ಮಳೆಗಾಲದ ಅಧಿವೇಶನದಲ್ಲಿ ಇದನ್ನ ಕಡ್ಡಾಯವಾಗಿ ಅಂಗೀಕರಿಸಿ ಅನುಷ್ಠಾನ ಮಾಡಬೇಕಂತ ಈ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತಿದ್ದೀವಿ. ಮುಖ್ಯವಾಗಿ ಈ ಎಲ್ಲ ಹಕ್ಕೊತ್ತಾಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಳೆದ 32 ವರ್ಷಗಳಿಂದ ಹೋರಾಟ ಮಾಡುವಂತ ಎಲ್ಲ ಹೋರಾಟಗಾರರು ಅಂತಿಮವಾದಂತ ಒಂದು ಜಯದ ಹೋರಾಟವನ್ನ ನಾವು ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಇದೇ 11ರಂದು, ಮುಂದಿನ ತಿಂಗಳು ಆಗಸ್ಟ್ 11ರಂದು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಅಹೋರಾತ್ರಿ ಧರಣಿಗೆ ಎಲ್ಲ
ಒಳ ಮೀಸಲಾತಿ ಹೋರಾಟಗಾರರು, ಮುಖಂಡರು, ಚಿಂತಕರು, ಜನಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಮಗೆ ಅಂತಿಮವಾದ ಐಕ್ಯತೆಗೆ ಹೋರಾಟ ಕಟ್ಟಬೇಕಾದಂತ ಇವತ್ತಿನ ತುರ್ತು ಅನಿವಾರ್ಯತೆಯಿಂದಾಗಿ ನಾವು ಇದೇ ಆಗಸ್ಟ್ 11ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಿ ಸರ್ಕಾರದ ಮೇಲೆ ಒಂದು ಒತ್ತಡವನ್ನ ತರುವಂತ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಈ ಅಂತಿಮವಾದಂತ ಜಯದ ಹೋರಾಟಕ್ಕೆ ಅಥವಾ ಅಂತಿಮವಾದ ತಾರ್ಕಿಕ ಹೋರಾಟವನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅತ್ಯಂತ ಸಾಮಾಜಿಕ ನ್ಯಾಯದ ಬದ್ಧತೆ ಇರುವಂತ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹಲವಾರು ರೀತಿಯ ಮಾತುಗಳು ಕೊಟ್ಟಂತೆ ಅವರ ಪ್ರಣಾಳಿಕೆಯಲ್ಲೂ ಕೂಡ ಇದನ್ನ ನಾವು ಜಾರಿಗೆ ತರ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಚಿತ್ರದುರ್ಗ ಸಮಾವೇಶದಲ್ಲೂ ಕೂಡ ಈ ಹಕ್ಕೊತ್ತಾಯದ ಬಗ್ಗೆ ಒಂದು ಸ್ಪಷ್ಟತೆಯನ್ನ ಘೋಷಣೆ ಮಾಡಿದ್ರು. ಅದೇ ರೀತಿ ಕಾಂಗ್ರೆಸ್ ಆಯಾ ಸಂದರ್ಭದಲ್ಲಿ ಕೊಟ್ಟು ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರ ಕೊಟ್ಟಿರುವಂತಹ ಎಲ್ಲ ಭರವಸೆಗಳಂತೆ ಅತ್ಯಂತ ಬದ್ಧತೆಯಿಂದ ಈ ಹಲವಾರು ವರ್ಷಗಳಿಂದ ನಡೆಯುವಂತ ಈ ಹೋರಾಟಕ್ಕೆ ಒಂದು ತಾರ್ಕಿಕವಾದಂತ ಪರಿಹಾರವನ್ನ ಕಂಡುಕೊಳ್ಳಬೇಕು. ಇದೇ 11ರಿಂದ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನ ಅಂಗೀಕರಿಸಿ ಅನುಷ್ಠಾನ ಮಾಡ್ಬೇಕಂತಂದು ಈ ಮೂಲಕ ಸರ್ಕಾರವನ್ನ ನಾವು ಒತ್ತಾಯಿಸ್ತಿದ್ದೀವಿ. ಧನ್ಯವಾದಗಳು. ಈಗ ಚಂದ್ರು ತರುವಂಶಿ ಅವರು ತಮ್ಮ ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲ ಪತ್ರಕರ್ತರ ಮಿತ್ರೆ, ತಮ್ಮೆಲ್ಲರೂ ಕೂಡ ಒಳ ಮೀಸಲಾತಿ ಹೋರಾಟದ ಇತಿಹಾಸ ಅದೆಲ್ಲವೂ ಕೂಡ ಬಹಳಷ್ಟು ಅನುಭವಕ್ಕಿದೆ. ಮತ್ತೆ ಸಾಕಷ್ಟು ಇಲ್ಲೇ ಸುದ್ದಿಗೋಷ್ಠಿಗಳನ್ನ ಮಾಡಿದ್ವಿ. ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ಈಗ 1ನೇ ತಾರೀಕು ಅಂದ್ರೆ ಆಗಸ್ಟ್ 1ನೇ ತಾರೀಕು ಅಂದ್ರೆ 1 ವರ್ಷ ಆಗಿದೆ. ಈ 1 ವರ್ಷ ಕಾಲಾವಧಿಯಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಪ್ರತಿ ಹಂತದಲ್ಲೂ ಕೂಡ ಮುಂದೊಡಗು ತೋರಿಸಿ ಒಂದು ಕೆಲಸಗಳನ್ನ ಒಳ ಮೀಸಲಾತಿ ಕುರಿತಂತೆ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ನೋಡಿದ್ರೆ ನಮಗೆ ಪ್ರತಿ ಸರಿ ಒಂದು ಬೇಜಾರಿನ ವಿಷಯ. ಸರ್ಕಾರದ ಪ್ರತಿ ಹಂತದಲ್ಲೂ ಕೂಡ ಕೆಲಸಗಳಾಗಬೇಕು. ಒಂದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿ ಆಗಬೇಕು. ಸಮಿತಿಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡಬೇಕು. ಪ್ರತಿಯೊಂದು ಅವರ ಆಫೀಸ್ ಕೊಡಬೇಕು, ಸ್ಟಾಫ್ ಕೊಡಬೇಕು, ವರದಿ ಕೊಡೋದಕ್ಕೂ ಕೂಡ ವರದಿ ರೆಡಿ ಆಗಿದೆ. ವರದಿ ಸರ್ಕಾರ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಹೋರಾಟಗಾರರ ಕಡೆಯಿಂದ ಒತ್ತಡ ಬಂದು ಆನಂತರ ಸರ್ಕಾರ ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ತಗೊಂಡಿರುವಂತದ್ದು. ಅಂದ್ರೆ ಇಲ್ಲಿ ನಮಗೆ ಕಾಟಿರುವಂತ ಒಂದು ಪ್ರಶ್ನೆ, ಸರ್ಕಾರಕ್ಕೆ ನಿಜಕ್ಕೂ ಕೂಡ ಈ ಒಳ ಮೀಸಲಾತಿ ಪರವಾದಂತ ಇಚ್ಛಾಶಕ್ತಿ ಇದೆಯಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಒಳ ಮೀಸಲಾತಿಗೆ ಇರುವಂತಹ ದತ್ತಾಂಶಗಳೇನಿದ್ದಾವೆ ಆ ದತ್ತಾಂಶಗಳು ಸೂಕ್ತವಾಗಿಲ್ಲ, ಸರಿಯಾದ ಮಾಹಿತಿಯನ್ನ ಕೊಡ್ತಿಲ್ಲ, AKAD ಮತ್ತೆ AA ಸಮಸ್ಯೆಗಳಿದ್ರೆ ಅದನ್ನ ಸರಿಯಾದ ಬಗೆಹರಿಸಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ, ಈಗ ಸಮಿತಿ ವರದಿ ರೆಡಿಯಾಗಿದೆ, ಸರ್ಕಾರ ವರದಿ ಕೊಡಿ ಅಂತ ಹೇಳಿ ಕೇಳಿದ್ರು. ವರದಿ ರೆಡಿಯಾಗಿದೆ. ನಾಗಮೋಹನ್ ದಾಸ್ ಅವರನ್ನ ನಾವು ಭೇಟಿಯಾದಾಗ ನಮ್ಮ ಕಡೆಯಿಂದ ತಯಾರಾಗಿದೆ ವರದಿ ಅಂತ ಹೇಳಿ ಹೇಳಿ ಕೂಡಲೇ ಯಾವುದೇ ವಿಳಂಬ ಮಾಡದೆ ನಾಗಮೋಹನ್ ದಾಸ್ ಅವರು ಕೂಡ ಮನವಿ ಮಾಡ್ತಿರೋ ಅವರಲ್ಲಿ ತಮ್ಮ ರೆಡಿಯಾಗಿರ್ತಕ್ಕಂಥ ವರದಿಯನ್ನ ಸರ್ಕಾರಕ್ಕೆ ಕೂಡಲೇ ಸಲ್ಲಿಕೆ ಮಾಡಬೇಕು. ಸಲ್ಲಿಕೆ ಮಾಡೋದ್ ಮಾತ್ರ ಅಲ್ಲ, ಈ ಬರುವ ಮಳೆಗಾಲದ ಅಧಿವೇಶನದಲ್ಲಿ ಆ ವರದಿಯನ್ನ ಸರ್ಕಾರ ಅಧಿವೇಶನದಲ್ಲಿ ಮಂಡನೆ ಮಾಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ. ನಾವು 11ನೇ ತಾರೀಕಿಂದ ಈ ಒಂದು ಒಳ ಮೀಸಲಾತಿ ಹೋರಾಟಗಾರ ಹಿರಿಯ ಹೋರಾಟಗಾರರು ಕರ್ನಾಟಕದಾದ್ಯಂತ ಆದ್ಮೇಲೆ ನಮ್ಮ ಪ್ರಧಾನ ಸಂಚಾಲಕರಾದಂತಹ ಕೌತಾಳಿ ಸರ್ ಅದನ್ನೇ ಹೇಳ್ತೀವಿ. 11ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟವಾದಿ ಧರಣಿಯನ್ನ ಕೂರ್ತೇವೆ. ಈ ಧರಣಿ ಕೂತಿರುವಂತದ್ದು ಸುಮ್ಮನೆ ಕೊಡೋದಿಲ್ಲ. ಈ ಸರಿ ನಾವು ಒಂದು ವೇಳೆ ಒಳ ಮೀಸಲಾತಿ ಜಾರಿ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಿಜಕ್ಕೂ ಕೂಡ ನಾವು ಯಾವ ಹಂತಕ್ಕೂ ಕೂಡ ತಲುಪೋದಿಕ್ಕಾಗಬೇಕು. ಈ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬೇಕು. ಜಾರಿ ಆಗೋದ್ರ ಮೂಲಕ ನಾವು ಅದೇ ಫ್ರೀಡಂ ಪಾರ್ಕ್ ನಲ್ಲಿ ಸಂಭ್ರಮಾಚರಣೆ ಮಾಡೋದ್ರ ಮೂಲಕ ನಾವು ಹೊರಡ್ತೀವಿ, ನಮ್ಮ ಊರಿಗೆ ಹೊರಡ್ತೀವಿ. ಸಿದ್ದರಾಮಯ್ಯನವರಿಗೆ ಸಿಹಿ ಕೂಡ ಹಂಚಿ ಹೊರಡ್ತೀವಿ. ಒಂದು ವೇಳೆ ಜಾರಿ ಆಗಿಲ್ಲ ಅಂತ ಹೇಳಿದ್ರೆ ನೀವು ಯಾರದ್ದೇ ಪ್ರಯತ್ನ ಹಾಕಿ ಆ ಹೋರಾಟನ ನಿಲ್ಲಿಸಬೇಕಂತ ಪ್ರಯತ್ನ ಹಾಕಿದ್ರು ಕೂಡ ನಾವು ಈ ಬಾರಿ ಆ ಹೋರಾಟ ನಿಲ್ಲಿಸಲಿಲ್ಲ. ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟವಾದ ಧರಣಿಯನ್ನ ಕೂರ್ತೀವಿ. ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ನಾವು ಈ ಸರ್ಕಾರ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ 30 ವರ್ಷಗಳ ಕಾಲ ನಡ್ಕೊಂಡ್ ಬಂದಿರುವಂತಹ ಹೋರಾಟ ಈ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಇದು ಇನ್ನಷ್ಟು ಕಾಲ ಮುಂದಕ್ಕೆ ಹೇಳ್ಕೊಂಡು ಹೋಗ್ಬಾರ್ದು.
ನಾಗಮೋಹನ್ ದಾಸ್ ಅವ್ರು ಏನು ವರದಿ ಕೊಡ್ತಾರೆ, ಈ ವರದಿ ಕೊಟ್ಟಾದ ನಂತರ ಸರ್ಕಾರ ಇನ್ನಷ್ಟು ಸಬೂಬನ್ನ ಹೇಳಿ, ನೆಪಗಳನ್ನ ಹೇಳಿ, ಇನ್ನೊಂದು ಪರಿಶೀಲನಾ ಸಮಿತಿಯನ್ನ ಮಾಡ್ತೀವಿ, ಒಂದು ಕ್ಯಾಬಿನೆಟ್ ಅನ್ನ ಉಪ ಸಮಿತಿಯನ್ನ ಮಾಡ್ತೀವಿ ಅಂತೇಳಿ ಇನ್ನೊಂದು ಸಬೂಬನ್ನು ಕೂಡ ಸರ್ಕಾರ ಹೇಳಬಾರ್ದು. ಆ ಒತ್ತಡವನ್ನ ನಾವು ನಿರಂತರವಾಗಿ ಸರ್ಕಾರ ಮಾಡ್ತೀವಿ. 11ನೇ ತಾರೀಕು ಶುರು ಆದ್ರೆ ಈ ಅನಿರ್ದಿಷ್ಟಾವಧಿ ಹೋರಾಟ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ಆ ಹೋರಾಟ ನಿಲ್ಲದಿಲ್ಲ. ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರೆ ನಾವು ಸಿಹಿ ಹಂಚಿ ಅಲ್ಲಿಂದ ಹೊರಡ್ತೀವಿ. ಈ ಒತ್ತಾಯವನ್ನ ತಮ್ಮ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಮಾನ್ಯ ಸರ್ಕಾರಕ್ಕೆ ತಿಳಿಸ್ಬಯಸ್ತೀವಿ. ನನ್ನ ಹೆಸರು ಮೂರ್ತಿ ಭೀಮರಾವ್ ಅಂತ, BVS ನ ಸಂಯೋಜಕರು. ಏನು ಒಳ ಮೀಸಲಾತಿ ಹೋರಾಟ ಇದೆ, ಈ ಆಗಸ್ಟ್ 1ಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಜಾರಿ ಮಾಡಬೇಕಾಗಿತ್ತು. ಆಕ್ಚುಲಿ 1 ವರ್ಷ ಆದ್ರೂ ಕೂಡ ವಿಳಂಬ ಆಗ್ತಾ ಇದೆ. ಹಾಗಾಗಿ ಏನು ನಮ್ಮ ಒಳ ಮೀಸಲಾತಿ ಹೋರಾಟಗಾರರು ಅನಿರ್ದಿಷ್ಟ ಹೋರಾಟವನ್ನ 11ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಮುಖಾಂತರ ಅವ್ರಿಗೆ ಬೆಂಬಲಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ವೇಣುಗೋಪಾಲ್ ಮೌರ್ಯ ಅಂತ, ಸ್ಟೂಡೆಂಟ್ ಪರಿಷತ್ ಮುಖಂಡ. ಈಗಾಗಲೇ ಈಗ ನಮ್ಮ ಪ್ರಧಾನ ಸಂಚಾಲಕ ಬಸವರಾಜ ಬೋತಾಲ್ ಸರ್ ಹೇಳಿದ್ದಾರೆ ಮತ್ತು ಚಂದ್ರಮೌಳಿ ಸರ್ ಹೇಳಿದ್ದಾರೆ. ಅವ್ರು ಹೇಳಿದ್ರು ಕೂಡ ಎಲ್ಲ ಸತ್ಯ ಇದೆ. ಯಾಕಂತ ಹೇಳಿದ್ರೆ ಈಗ ಆಗಸ್ಟ್ 1 ಬಂದಿರೋದ್ರಿಂದ ಇಡೀ ಒಂದು ಸುಪ್ರೀಂ ಕೋರ್ಟ್ ತೀರ್ಪು 1 ವರ್ಷ ಕಳೆದಿದೆ. ಆದ್ರೆ 1 ವರ್ಷ ಕಳೆದ್ರು ಕೂಡ ಇದುವರೆಗೂ ಕೂಡ ಸಬೂಬನ್ನು ಹೇಳಿ ಕಮಿಷನ್ ಆಗ್ತೀವಿ, ಕಮಿಷನ್ ಆದ್ಮೇಲೆ ಮತ್ತೆ ಒಂದು ರೂಲ್ಸ್ ಫ್ರೇಮ್ ಮಾಡೋದಕ್ಕೆ ಮತ್ತೆ 9 ತಿಂಗಳು ಬಂತು, ಮತ್ತೆ ಆಫೀಸ್ ಸೆಟ್ ಮಾಡಕ್ಕೆ ಮತ್ತೆ ಅದೊಂದು 2 ತಿಂಗಳು ಬಂತು, ಮತ್ತೆ ಆಫೀಸ್ ಸೆಟ್ ಆದ 5 ತಿಂಗಳ ನಂತರ ಏನ್ ಮಾಡಿದ್ರು, ಒಂದು ಮಧ್ಯಂತರ ವರದಿ ಕೊಟ್ಟರು. ಮಧ್ಯಂತರ ವರದಿ ಆಯೋಗ ರಚನೆ ಮಾಡಿದಂತ 5 ತಿಂಗಳಿಗೆ ಮತ್ತೆ ಮಧ್ಯಂತರ ವರದಿ ಕೊಡ್ತಾರೆ. PAKD ಸಮಸ್ಯೆ ಇಲ್ಲ ಅಂತ 5 ತಿಂಗಳು ಖಾಲಿಗೆ ಕೂತಿದ್ರು. ಕಮಿಷನ್ ಅಪಾಯಿಂಟ್ ಮಾಡಿದ್ರು ಕೂಡ ಖಾಲಿ ಮತ್ತೆ ಹೇಳ್ತಾರೆ ಮತ್ತೆ AKD ಸಮಸ್ಯೆ ಇದೆ, ಅದನ್ನ ಬಗೆಹರಿಸಬೇಕು, ಸಮೀಕ್ಷೆ ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಸಮೀಕ್ಷೆ ಮಾಡಿದ್ರು. ಸಮೀಕ್ಷೆ ಎಲ್ಲ ಈಗ ಮುಗಿದಿದೆ. ಮತ್ತೆ ಕೆಲವೊಂದು ಮತ್ತೆ 3 ಸಲ ಆಯೋಗದವರು ಮತ್ತೆ 3 ಟೈಮ್ ಆಯೋಗವನ್ನು ಎಕ್ಸ್ಟೆಂಡ್ ಮಾಡೋರು. ಇನ್ನು ನಮ್ಗೆ ದತ್ತಾಂಶ ಕ್ರೋಢೀಕರಣ ಆಗಿಲ್ಲ, ಇನ್ನು ಅತಿ ಹೆಚ್ಚು ಆಗಿಲ್ಲ, ಇನ್ನು ಬರ್ಬೇಕು ಅಂತ ಹೇಳಿ ಮಾಡೋರು. ಹಾಗೆ ಮಾಡಿದ್ರು ಸಹ ಕೂಡ ಈಗಾಗಲೇ ಮುಗಿದಿದೆ. ಸಮೀಕ್ಷೆ ಮುಗಿದ್ರು ಕೂಡ ಬಹುಶಃ ಯಾಕೆ ವಿಳಂಬ ಮಾಡ್ತಾ ಇದೆ ಅಂತ ಈಗ ಸರ್ಕಾರ ಬಹುಶಃ ಏನಾದ್ರು ಇದನ್ನ ಅಸಡ್ಡ ಆಗಿ ತಗೊಂಡಿದೆ ಅಥವಾ ಸೀರಿಯಸ್ ಆಗಿ ತಗೊಂಡಿಲ್ಲ, ಏನ್ ಮಾಡ್ತಾರೆ ಬಿಡ್ರಿ ಅನ್ನೋ ಕಾನ್ಸೆಪ್ಟ್ ತಗೊಂಡಿದೆ. ದಯವಿಟ್ಟು ಸರ್ಕಾರ ಕೂಡ ಗಮನ ತಗೋಬೇಕು. ಈಗಾಗಲೇ ನೀವೆಲ್ಲ ಕಡೆ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ. ಸರ್ಕಾರ ನುಡಿದಂತೆ ಹೇಳುವ ಸರ್ಕಾರಕ್ಕೆ ತಮ್ಮ ಪ್ರಣಾಳಿಕೆ ಹೇಳಿದ್ದೀರಿ. ಸರ್ಕಾರ ಬಂದ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ಅದ್ ಯಾವ ಉದ್ದೇಶದಿಂದ ಹೇಳಿದ್ರು ಪರವಾಗಿಲ್ಲ. ಮತ್ತೆ ಏನ್ ಹೇಳಿದ್ರಿ, ನೀವು ಸರ್ಕಾರ ಬಂದ ನಂತರ ಹೇಳಿದ್ರು ನಮ್ಗೆ ಸ್ವಲ್ಪ ಕಾನೂನು ತೊಡಗಿದೆ, ಅದು ಸ್ವಲ್ಪ ಬಗೆಹರಿಸ್ಕೊಂಡು ನಾವು ಮಾಡ್ತೀವಿ ಅಂತ ಇದೇ ಮುಖಂಡರು ಸರ್ಕಾರದವರು ಹೇಳಿದ್ದಾರೆ. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ, ಈಗ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ತಾವುಗಳು ನಿಮ್ಮ ಇದರಲ್ಲಿ ಮಾಡ್ಕೋಬಹುದು, ಒಳ ಮೀಸಲಾತಿಯನ್ನ ತಾವು ಜಾರಿ ಮಾಡಬಹುದು ಅಂತ ಹೇಳಿದೆ. ಈಗ ಯಾವುದೇ ರೀತಿ ಕಾನೂನು ತೊಡಕಿಲ್ಲ. ಮತ್ತೆ ಕಾನೂನು ತೊಡಕಿದ್ದು ಮತ್ತೆ ಕೆಲವು ಮುಖಂಡರು ಪರಿಶಿಷ್ಟ ಜಾತಿ ಮುಖಂಡರು ಹೇಳಿದ್ರು AKD ಸಮಸ್ಯೆ ಅಂತ, ಅದು ಕೂಡ ಸಮಸ್ಯೆ ಬಗೆಹರಿಸಿದೆ. ಈಗ ಯಾವುದೇ ರೀತಿ ಕಲಾವಿಗಳ ಮಾಡಿದ್ರ ಸರ್ಕಾರ ವರದಿ ಕೂಡ ಆಯೋಗ ಇಮಿಡಿಯೇಟ್ ಸರ್ಕಾರ ವರದಿ ಸಲ್ಲಿಕೆ ಮಾಡಿ ಈಗ ನಡೆಯುವಂತ ಸದನದಲ್ಲಿ, ಅಧಿವೇಶನ ಸದನದಲ್ಲಿ ಈ ಒಳ ಮೀಸಲಾತಿಯನ್ನ ಕೂಡಲೇ ಜಾರಿ ಮಾಡಬೇಕು. ಯಾವುದೇ ರೀತಿ ಮತ್ತೆ ಕಾಲ ವಿಳಂಬ ಮಾಡಿದರೆ ಮತ್ತೆ ಈಗ ನಾವು ವರದಿ ಸಲ್ಲಿಕೆ ಆಗಿದೆ, ವರದಿ ಏನಿದೆ ಒಂದು ಬರ್ಬೋದು, ನಮ್ಮ ಎಸ್ಟಿಮೇಷನ್ ಮಾಡಿದ್ರೆ ಒಂದು 350-400 ಪೇಜ್ ಇರ್ಬೋದು ವರದಿ. ಆ ವರದಿ ಮತ್ತೆ ನಾವು ಇನ್ನೊಂದು ಸ್ಟಡಿ ಮಾಡಬೇಕು ಮತ್ತೆ 1 ತಿಂಗಳ ಕಾಲಾವಕಾಶ ಬೇಕಾದ್ರೆ ಇದನ್ನ ನೆಪ ಹೊಡಬಾರ್ದು. ತಾವು ಸಾಮಾಜಿಕ ನ್ಯಾಯ ಪರ ಇರುವಂತದ್ದು ನೆಪ ಹೊಡೆದಿರನೆ 30 ವರ್ಷದಿಂದ ನಡೆದಿರುವಂತಹ ಹೋರಾಟಕ್ಕೆ ಅಂತಿಮವಾಗಿ ಆ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು. 101 ಜಾತಿಗಳು ಅಂತ ಹೇಳಿದ್ರೆ ಕೂಡಲೇ ವರದಿಯನ್ನ ಬೇಗ ಈಗ ಸ್ವೀಕಾರ ಮಾಡಬೇಕು. ಈಗ ಬರುವಂತ 11ನೇ ತಾರೀಕು ಬರುವಂತ ಅಧಿವೇಶನದಲ್ಲಿ ಇದನ್ನ ಚರ್ಚೆ ಮಾಡಿ ಇಮಿಡಿಯೇಟ್ಲಿ ಕೂಡಲೇ ಇದು ಸಾಲಿಕಾಬದ್ಧತೆ ಚರ್ಚೆ ಮಾಡಿ ಎಲ್ಲಾ 101 ಜಾತಿಗಳು ಅನುಗುಣವಾಗಿ ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿದೆ. ಆ ಉದ್ದೇಶದಿಂದ ಸರ್ಕಾರ ಬಹುಶಃ ತಡ ಮಾಡ್ತಾ ಇದೆ. ಆದ್ರಿಂದ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಇದೇ ಆಗಸ್ಟ್ 11ನೇ ತಾರೀಕು ಫ್ರೀಡಂ ಪಾರ್ಕ್ ಅನಿರ್ದಿಷ್ಟ ಅವಧಿಯಲ್ಲಿ ಮಾಡ್ತಾ ಇದ್ವಿ. ಆ ಒಂದು ಸರ್ಕಾರ ಇದನ್ನ ಪರಿಗಣನೆ ತಗೊಂಡು ಅನುಷ್ಠಾನ ಮಾಡ್ಬೇಕಂತೇಳಿ ಈ ಒಂದು ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ಅಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟು ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಹೋರಾಟ 11ನೇ ತಾರೀಕಿಗೆ ಪೌರಕಾರ್ಮಿಕರೆಲ್ಲರೂ ಸೇರಿ ಹೋರಾಟಕ್ಕೆ ಬರ್ತೀವಿ ಅಂತೇಳಿ ತಮ್ಮಲ್ಲಿ ತಿಳಿಸ್ತೀವಿ.